ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಲಾಸ್ಟ್ ವೀಡಿಯೋದಲ್ಲಿ ಟಜಲ್ಸ್ ಹಾಕಿದ್ನಲ್ಲ ಆ ಸ್ಯಾರಿಗೆ ಈಗ ಟಜಲ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ರೆಡಿ ಆಗಿದೆ. ನಾನಿಲ್ಲಿ 11 ಟಜಲ್ಸ್ ಹಾಕಿದ್ದೀನಿ. ಇಷ್ಟು ಸಾಕು ಸದ್ಯಕ್ಕೆ ಅಂತ. ಬೇಕಾದರೆ ಸಾಲ್ಟೇಜ್ ಬಂದರೆ ನೆಕ್ಸ್ಟು ಹಾಕ್ಕೋಬೋದು. ನೋಡಿ, ಇದಕ್ಕೆ ನಾನು ಇದು ಪಲ್ಲು ರಾಯಲ್ ಬ್ಲೂ ಇರೋದ್ರಿಂದ ಸ್ಕೈ ಬ್ಲೂ ಥ್ರೆಡ್ ತೊಗೊಂಡಿದ್ದೀನಿ 6 ಎಳೆ. ಮತ್ತು ನೀಡಲ್ ನಂಬರು 10 ತೊಗೊಂಡಿದ್ದೀನಿ. ಮತ್ತು ಈ ಬೀಡ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಹಾಕಿದ್ದೀನಲ್ವ ಬೀಡು ಟಜಲ್ಸ್ಗೆ, ಇದೇ ಬೀಡನ್ನು ಇಲ್ಲಿ ಸಹ ಯೂಸ್ ಮಾಡ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ನೀವು ಸೂಜಿ ದಾರದಲ್ಲೇ ಸಹ ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೂಜಿ ಕಾಟನ್ ಥ್ರೆಡ್ ತೊಗೊಂಡು ಈ ಥರ ಒಂದೊಂದೇ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ಥರ. ಅಂದರೆ ಇದು ಪಲ್ಲುಗೆ ಆಪೋಸಿಟ್ ಕಲರು ಸ್ಕೈ ಬ್ಲೂ ಅಲ್ವ, ಈ ಸ್ಕೈ ಬ್ಲೂನ ಮೇಲ್ಗಡೆ ಮಾಡಿ ರಾಯಲ್ ಬ್ಲೂನ ಕೆಳಗಡೆ ಮಾಡಿಬಿಟ್ಟು ನಾವು ಈ ಥರ ಸೂಜಿ ದಾರದಲ್ಲಿ ಒಂದೊಂದೇ ಟಜಲ್ಸ್ನ ಸ್ಟಿಚ್ ಮಾಡ್ಕೋಬೋದು. ಈ ಥರನೂ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕ್ರೋಶಾ ಥ್ರೆಡ್ಡನ್ನು ಯೂಸ್ ಮಾಡಿ ಒಂದು ಸ್ಟೆಪ್ ಕ್ರೋಶಾ ಹಾಕ್ಕೊಂಡು ಆನಂತರ ಈ ಟಜಲ್ಸ್ನ ಹಾಕ್ಕೋಣ ಅಂತ. ಈ ಟಜಲ್ಸ್ನ ತುಂಬ ಜಾಸ್ತಿ ಹಾಕಿದ್ರೆ ಹತ್ತತ್ರ ಹಾಕಿದ್ರೆ ಫುಲ್ಲು ಓವರ್ ಗ್ರ್ಯಾಂಡ್ ಅನಿಸುತ್ತೆ. ಸೊ ಟಜಲ್ಸ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಲಿಮಿಟಾಗಿ ಹಾಕಬೇಕಂದ್ರೆ ಸ್ವಲ್ಪ ಕಡಿಮೆ ಪೀಸಸ್ನ ಹಾಕಿಬಿಟ್ಟು ಇದ್ರ ಮಿಡಲ್ಗೆ ನಾವು ಬೇರೆ ಥರ ಏನಾದರೂ ಆಟ್ರೇಟ್ ಮಾಡ್ಕೋಬೋದು. ನಾನಿಲ್ಲಿ ಇದಕ್ಕೆ ಈ ಟಜಲ್ಸ್ನ ಜೊತೆಗೆ ನಾನು ಒಂದೊಂದು ಕುಚ್ಚು ಹಾಕೋದಕ್ಕೆ ಗ್ಯಾಪನ್ನು ಕೊಡ್ತಾಯಿದ್ದೀನಿ. ಅಂದರೆ ಒಂದು ಸ್ಯಾರಿ ಕುಚ್ಚು ಕಟ್ತೀವಲ್ವ ನಾರ್ಮಲಾಗಿ, ಆ ಥರ ಕುಚ್ಚನ್ನು ಹಾಕೋಣ ಅಂತ. ಆರು ಎಳೆ ದಾರ ತೊಗೊಂಡು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕೋಣ. ಮತ್ತು ಈಗ ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ನೋಡಿ, ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಹಾಕಿ ನೋಡಿ ಈ ಬೀಡನ್ನು ಯೂಸ್ ಮಾಡ್ತೀನಿ. ಒಂದು ಬೀಡನ್ನು ತೊಗೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲೇ ಈ ಥರ, ಅಂದರೆ ಡಬಲ್ ಕ್ರೋಶಾ ಹಾಕಬೇಕು. ಒಂದು ಡಬಲ್ ಕ್ರೋಶಾ, ಒಂದು ಬೀಡು, ಒಂದು ಡಬಲ್ ಕ್ರೋಶಾ. ಈಗ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ಇಲ್ಲಿ ಸ್ಟಾರ್ಟಿಂಗು ನಾನು ಈ ಟಜಲ್ಸ್ನ ಹಾಕ್ತೀನಿ. ಸ್ಟಾರ್ಟಿಂಗು 2 ಚೈನ್ ಹಾಕಿ ನಿಮಗೆ ಹೇಗೆ ಬೇಕಾದರೂ ಇಷ್ಟು ಟಜಲ್ಸ್ನ ನಾವು ಅಟ್ಯಾಚ್ ಮಾಡ್ಕೋಬೋದು ಸ್ಯಾರಿಗೆ. ನಿಮಗೆ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಒಂದು ಕ್ರಿಯೇಟಿವಿಟಿ. ನೋಡಿ, ನಾನಿಲ್ಲಿ ಸ್ಕೈ ಬ್ಲೂನ ಮೇಲೆ ಮಾಡ್ತಾಯಿದ್ದೀನಿ. ಸ್ಕೈ ಬ್ಲೂನ ಪಲ್ಲುಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 3 ಬೀಡನ್ನು ಬಿಟ್ಟು ಇನ್ನು 4ನೇ ಬೀಡ್ ಬರುತ್ತಲ್ಲ, ಅಂದರೆ ಇಲ್ಲಿ ಮಧ್ಯದಲ್ಲಿ ನೋಡಿ ನೀವು 1 2 3 4 ಈ 3 ಬೀಡ್ ಬರುತ್ತಲ್ಲ, ಇದ್ರ ಗ್ಯಾಪಲ್ಲಿ ನಾವು ಅಳತೆ ಮಾಡಿ ಈ ಥರ ಅದು ಲೆಂತ್ ಅಂದರೆ ಸ್ಟ್ರೈಟಾಗಿ ಎಲ್ಲಿ ಕಾಣುತ್ತೋ ಓವೆಲ್ ಶೇಪು ಅಲ್ಲಿಗೆ ನಾವು ಈ ಥರ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಇಲ್ಲಿ 3 ಚೈನ್ ಹಾಕ್ತೀನಿ. ಅಂದರೆ ಅದು ನಾವು ಒಂದು ಸೈಡ್ ಈ ಥರ ಇಲ್ಲಿ ಒಂದು ಸೈಡನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಅದು ರೊಟೇಟ್ ಆಗ್ತಾ ಇರುತ್ತೆ ಹಿಂಗೆ. ಸೊ ಈ ಥರ ಎರಡು ಕಡೆ ನಾವು ಲಾಕ್ ಮಾಡಿದ್ರೆ ಆ ಟಜಲ್ಸು ರೊಟೇಟ್ ಆಗೋಲ್ಲ, ಅದು ಹಾಗೆ ಸ್ಟ್ರೈಟ್ ಆಗಿರುತ್ತೆ. ಸೊ ನೋಡಿ, ಒಂದು ಕಡೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿ ಇಲ್ಲಿ ಒಂದು ಗ್ಯಾಪು, ಒಂದು ಬೀಡ್ ಬಿಟ್ಟು ಈ ನೆಕ್ಸ್ಟ್ ಬೀಡ್ ಇದೆಯಲ್ಲ ಆ ಗ್ಯಾಪಲ್ಲಿ ಮತ್ತೆ ನಾವು ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಬಿಟ್ಟು ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಈಗ ನಾನು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ನೋಡಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಇಟ್ಕೊಂಡು ಇಲ್ಲಿ ಡಬಲ್ ಕ್ರೋಶಾ ಹಾಕೋಣ. ಸೊ
ಸ್ವಲ್ಪ ನಿಮಗೆ ಅದು ಕನ್ಫ್ಯೂಸ್ ಆಗ್ಬೋದು, ಫಸ್ಟ್ ಸ್ಟಾರ್ಟಿಂಗು ಗೊತ್ತಾಗಲ್ಲ ಅಂತ. ಅದು ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ನಿಮಗೆ. ಒಂದು ಅಳತೆನ ಕಣ್ಣು ಅಳತೆಯಲ್ಲೇ ನೀವು ಹಾಕ್ಬೋದು, ಇಲ್ಲಾಂದರೆ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಬೋದು. ನೋಡಿ ಇಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಈ ಒಂದು ಡಬಲ್ ಕ್ರೋಶ ಆಯಿತು. ಈಗ ಒಂದು ಬೀಡ್ ಹಾಕ್ತಾಯಿದ್ದೀನಿ. ನಾನು ಇದನ್ನು ಟ್ರಯಲ್ ಮಾಡಿಲ್ಲ ಹೀಗೆ ಹಾಕಬೇಕು ಅಂತ, ಈಗ ಡೈರೆಕ್ಟಾಗಿ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಮತ್ತೆ ಒಂದು ಬೀಡು, ಒಂದು ಡಬಲ್ ಕ್ರೋಶ. ಈಗ ಮತ್ತೆ 2 ಚೈನ್, ಮತ್ತೆ ಡಬಲ್ ಕ್ರೋಶ, ಮತ್ತು ಬೀಡ್, ಮತ್ತು ಸೇಮ್ ಫಸ್ಟು ಡಬಲ್ ಕ್ರೋಶ ಹಾಕಿರ್ತಾರಲ್ಲ ಅದ್ರ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶ ಹಾಕಬೇಕು. ಗ್ಯಾಪ್ ಬಿಡಬಾರ್ದಲ್ಲಿ. ಮತ್ತು 2 ಚೈನ್, ಮತ್ತು ಸೇಮ್ ಡಬಲ್ ಕ್ರೋಶ. ನೋಡಿ ಇಲ್ಲಿ 3 ಟೈಮ್ಸು ಡಬಲ್ ಕ್ರೋಶ ಆಗಿದೆ. ಇನ್ನೂ 1 ಟೈಮ್ ಹಾಕ್ತೀನಿ. 2 ಚೈನ್, ಮತ್ತು 1 ಬೀಡು, 1 ಡಬಲ್ ಕ್ರೋಶ. ಇಷ್ಟು 4 ಟೈಮ್ಸ್ ಆಯಿತು. ಈಗ ನಾನಿಲ್ಲಿ ಒಂದು ಕುಚ್ಚನ್ನು ಕಟ್ಟೋದಕ್ಕೆ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್, 2 ಚೈನ್ ಗ್ಯಾಪಲ್ಲಿ ಹಾಕೋದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಇಲ್ಲಿ 3 ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ಡಬಲ್ ಕ್ರೋಶ. ನೀವಿಲ್ಲಿ ಕುಚ್ಚ ಅಂದರೂ ಕಟ್ಬೋದು, ಅಥವಾ ಬೀಡು, ಏನು ನಿಮಗೆ ಯಾವ ಥರ ಇನ್ನೂ ಬೇರೆ ಥರ ಏನಾದರೂ ಐಡಿಯಾ ಬಂದರೆ ನೀವು ಅದನ್ನು ಆ ಥರ ಮಾಡ್ಕೋಬೋದು. ಇಲ್ಲ ಟಜಲ್ಸೇ ಸಾಕು ನಮಗೆ ಅಂದರೆ ಬರೀ ಟಜಲ್ಸ್ನೇ ಸ್ಟಿಚ್ ಮಾಡ್ಕೋಬೋದು. ನಾನಿದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಟಜಲ್ಸ್ ಹಾಕಿ ಅಲ್ಲಿ ಒಂದು ಕುಚ್ಚು, ಇಲ್ಲಿ ಬೇಬಿ ಕುಚ್ಚಾದರೂ ಕಟ್ಕೋಬೋದು ಅಥವಾ ಗೊಂಬೆ ಕುಚ್ಚಾದರೂ ಕಟ್ಕೋಬೋದು. ಇಲ್ಲ ಸ್ವಲ್ಪ ಲೆಂತಿಯಾಗಿ ಕುಚ್ಚಾದರೂ ಕಟ್ಬೋದು. ಮತ್ತು 2 ಚೈನ್, ಡಬಲ್ ಕ್ರೋಶ, ಬೀಡ್, टू chain, double crochet, bead, ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಟಜಲ್ಸ್ನ ಸ್ಟಿಚ್ ಮಾಡ್ತಾರೆ. ನೋಡಿ ಇಲ್ಲಿ ಟಜಲ್ಸ್ ಆಯಿತು, ಇಲ್ಲಿ ಕುಚ್ಚು ಬರುತ್ತೆ. ಈಗ ಇಲ್ಲಿ ಮತ್ತೆ ನಾನು ಈ ಟಜಲ್ಸ್ನ ಸ್ಟಿಚ್ ಮಾಡ್ತೀನಿ. ಈ ಥರ ಒಂದು ನೋಡಿ, ಈ ಥರ ಒಂದು 4 ಇಂಚು ಗ್ಯಾಪಿಗೆ ನಾವು ಟಜಲ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಟಜಲ್ಸ್ನ ಹಾಕೋದು ತೋರಿಸಿದ್ದೀನಿ ನಿಮಗೆ. ನೋಡಿಲಿ ಈ ಡಬಲ್ ಕ್ರೋಶ ಕಂಬ ಆದಮೇಲೆ ಈಗ ಇಲ್ಲಿ 2 ಚೈನ್ ಹಾಕಿ ಇದಕ್ಕೆ ಆ್ಯಡ್ ಮಾಡಬೇಕು. 1 ಸೆಕೆಂಡ್. ನೋಡಿ ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ತ್ರೀ ಬೀಡನ್ನು ಬಿಟ್ಬಿಟ್ಟು ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್, ಮತ್ತು ಇಲ್ಲಿ ಲಾಕ್, 1 ಬೀಡ್ ಬಿಟ್ಟು ಮಧ್ಯದಲ್ಲಿ ಲಾಕ್, 2 ಚೈನ್. ಮತ್ತು ನೋಡಿ ಇದು ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ ಎಲ್ಲಿಗೆ ಬರುತ್ತೆ ಅಂತ. ಒಂದು ಅಂದಾಜು ಅಳತೆ ಸಿಕ್ಕಿದ್ರೆ ನೀವು ಅಲ್ಲಿ ಗ್ಯಾಪಲ್ಲಿ ಲಾಕ್ ಮಾಡ್ಬೋದು.
ನೋಡಿ ಈ ಥರ ಕಾಣುತ್ತೆ. ಈಗ ಇಲ್ಲಿ ಒಂದು ಕುಚ್ಚನ್ನು ಯಾವ ಕಲರಲ್ಲಾದರೂ ನೀವು ಕುಚ್ಚು ಕೊಡ್ಕೋಬೋದು. ನಾನಿಲ್ಲಿ ಈ ರಾಯಲ್ ಬ್ಲೂ ಕಲರಲ್ಲಿ ಕುಚ್ಚನ್ನು ಕಟ್ತೀನಿ. ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಮತ್ತು ಸೇಮ್ 2 ಚೈನ್, ಡಬಲ್ ಕ್ರೋಶಾ, 1 ಬೀಡ್. ನೀವು ಟೆಸಲ್ಸ್ನ ರೆಡಿ ಮಾಡಿಟ್ಕೊಂಡ್ರೆ ಈ ಥರ ಈಸಿಯಾಗಿ ಬೇಗ ಕ್ರೋಶದಲ್ಲಿ ಅಟ್ಯಾಚ್ ಮಾಡ್ಬೋದು. ಮತ್ತು 2 ಚೈನ್, ಡಬಲ್ ಕ್ರೋಶಾ. ನಿಮಗೆ ಈ ಕಂಬಗಳು ದಪ್ಪ ಬೇಕು ಅಂದರೆ ನೀವು ಇಲ್ಲಿ 8 ಎಳೆ ದಾರನೂ ಸಹ ತೊಗೋಬೋದು. ಆವಾಗ ಇನ್ನೂ ಸ್ವಲ್ಪ ದಪ್ಪಾಗಿ ಕಾಣುತ್ತೆ ಈ ಲೈನ್ಸು, ಬೇಸ್ ಲೈನು. ಟೂ ಚೈನ್, 3 ಆಯಿತು. ಇದು 4th ಒನ್. ಈಗ ಕುಚ್ಚು ಕಟ್ಟೋದಕ್ಕೆ ಗ್ಯಾಪು 3 ಚೈನ್ ಮತ್ತು ಡಬಲ್ ಕ್ರೋಶಾ, ನಾನು ಕೆಲವೊಂದು ಅಳತೆನ ನಾನು ಪೂರ್ತಿ ಮೆಜರ್ಮೆಂಟು ಸ್ಕೇಲಲ್ಲಿ ಅಥವಾ ಟೇಪಲ್ಲಿ ತೊಗೊಳಲ್ಲ. ಹಾಗೆ ಕಣ್ಣು ಅಳತೆಲ್ಲೇನ ಸಹ ತೊಗೊತೀನಿ. ಅದು ಆಲ್ರೆಡಿ ಹಾಕಿ ಪ್ರಾಕ್ಟೀಸ್ ಇದೆ, ಆ ಥರ ಗೊತ್ತಾಗ್ಬಿಡುತ್ತೆ ಕಣ್ಣು ಅಳತೆಲೆ ಇಷ್ಟೇ ಮೆಜರ್ಮೆಂಟ್ ಬರುತ್ತೆ ಅಂತ. ಸೊ ಹೊಸೊಬ್ಬರಿಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕೇಲಲ್ಲೇ ಅಥವಾ ಟೇಪನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಕಾಣಿಸ್ತಿದೆ. ಇದು ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿ ಹಾಗೆ ಕುಚ್ಚನ್ನು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಈ ಸ್ಯಾರಿ ರೆಡಿಯಾಗಿದೆ. ಟಸಲ್ಸ್ನ ಈ ಥರ ಕ್ರೋಶಾದಲ್ಲಿ ಈ ಥರ ಕಂಬ ಹಾಕ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಾನು ಕುಚ್ಚನ್ನು ಕಟ್ತೀನಿ ಅಂದಿದ್ದೆ, ನಾರ್ಮಲ್ ಕುಚ್ಚು. ಬಟ್ ಅದು ಸ್ವಲ್ಪ ಲೆಂತ್ ಕಡಿಮೆ ಬರುತ್ತೆ, ಇದಕ್ಕೆ ಲೆಂತ್ ಕರೆಕ್ಟಾಗಿ ಬರಲ್ಲ ಅಂತ ಚಿಕ್ಕದಾಗಿ ಬೇಬಿ ಗೊಂಬೆ ಕುಚ್ಚು ಕಟ್ಟಿದ್ದೀನಿ. ನೋಡಿ, ಚಿಕ್ಕದು ಗೊಂಬೆ ಕುಚ್ಚು ತುಂಬ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ದೂರನೇ ಹಾಕ್ಕೊಂಡಿದ್ದೀನಿ ಟೆಸಲ್ಸು. ನಿಮಗೆ ಇನ್ನೂ ಹತ್ರ ಬೇಕು ಅಂದರೆ ಟೆಸಲ್ಸ್ನ ಇನ್ನೂ ಹತ್ರ ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಇದನ್ನು ಈ ಟೆಸಲ್ಸ್ನ ನೀವು ಈ ಥರ ಕ್ರೋಶದಲ್ಲಿ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಕಾಟನ್ ಥ್ರೆಡ್ ತೊಗೊಂಡು ಸೂಜಿ ದಾರದಲ್ಲಿ ಸ್ಟಿಚ್ ಮಾಡ್ಕೋಬೋದು. ಕ್ರಿಸ್ಟಲ್ ಬೀಡು ಅಥವಾ ನಿಮ್ಗೆ ಯಾವುದು ಬೀಡು ಇಷ್ಟ ಆಗುತ್ತೋ ಆ ಬೀಡನ್ನು ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಡಿಸೈನ್ನೊಂದಿಗೆ ಮತ್ತೆ ಸಿಗೋಣ. ಬಾಯ್.